ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರೆಗಳು, ಅದಕ್ಕೆ ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರೋ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಎಲ್ಲೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಗಳು, ಸಂಗೀತ ಎಲ್ಲರೂ ತುಂಬ ಜನ ಹೊಸಬರು ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು, ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು, ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನಜಿಗೆ ಮ್ಯಾಚ್ ಆಗೋ ಥರದೊಂದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ ನಿಲಯ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಕ್ಕೆ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತರು, ಶಾಸ್ತ್ರೋಕ್ತವಾಗಿ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು ಕಾಸ್ಟ್ಯೂಮ್ ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ, ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗೋ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಅದು ತುಂಬ ಮುಖ್ಯವಾದ ನಮಗೆ. ಯಾಕೆಂತಂದರೆ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನ್ನ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು, ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನೆರಳಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗಲಿ. ಎಲ್ಲ ಹೊಸ ಪ್ರತಿಭೆಗಳು ಇಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನು ಕೋರ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದರೆ ಒಂದು ಈ ತಂಡಕ್ಕೆ ನಾನು ನಮ್ಮ ಮಾಧ್ಯಮ ಮಿತ್ರರು ಗೊತ್ತು ಏನು ಮಾಡಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡ್ಬೇಕು ಅದು ನಾವು ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದರೆ ನಾನು ನಿಮ್ಮಗಳಿಗೆ ಹೇಳ್ಬೇಕೇನಂತಂದ್ರೆ, ತುಂಬ ಆತಂಕ ಪಡಬೇಡ್ರಪ್ಪ, ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ಗೆದ್ದಿದ್ದೀರಿ, ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಆತಂಕ ನಿಲ್ಲಿಸಿ, ಸಾಕು. ನೋಡಿ, ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅಂತ ಇದೆ ವಿಷಯ. ಎಬ್ಬಿಸಿದ್ದೀರಿ, ಹಾಕ್ತಾ ಇದ್ದೀರಿ, ಆಗ್ಲಿ. ಯಾಕೆ ಅಂತಂದ್ರೆ ಬಹುಶಃ ನಾನು ಹೇಳ್ತೀನಿ ಕೇಳಿ, ಏನೇ ಬಂದ್ರೂ ಎದುರಿಸಿ. ಒಂದು ಕಲಾಕೃತಿ ಮಾಡಿ ಆಗಿದೆ ನಿಮ್ದು, ಏನೇ ಬಂದ್ರೂ ಎದುರಿಸಬೇಕು. ಮತ್ತು ಅದು ಬಹುಶಃ ಇವತ್ತು ನಿಮಗೆ ಈ ಕೂಡಲೇ ಅದರ ಬೆಳೆ ಫಲ ಸಿಗದೆ ಇರ್ಬೋದು, ಇನ್ಯಾವತ್ತೋ ಸಿಗ್ತಾ ಹೋಗ್ಬೋದು. ಹೆದರಬೇಡಿ, ಆಗೋಗಿದೆ. ಬಿಂದಾಸಗೆ, ಸಂತೋಷವಾಗಿ, ಒಂದು ಪ್ರಾಮಾಣಿಕತೆ ಮಾತ್ರ ಗೆಲ್ಲೋದಿಲ್ಲ. ಅದಂತೂ ಕನ್ನಡಿಗರು, ಪ್ರೇಕ್ಷಕರು ಹೊರಹೆಚ್ಚಿ ನೋಡ್ಬಿಟ್ಟಿದ್ದಾರೆ. ಎಂತ ದೊಡ್ಡ ಅಪ್ಪು ಸರ್ ಇದ್ದಿದ್ದ ಕಾಲದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಬರ್ತಾ ಇದ್ರು. ಆ ಥರದ ಸಿನಿಮಾಗಳು ಅಪ್ಪು ಸರ್ ಮಾಡ್ತಾ ಇದ್ರು. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಈ ತರದ ಸಿನಿಮಾಗಳು ಬಂದ್ರೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದೇನೋ ಒಂದು ಅರ್ಥಪೂರ್ಣವಾದ ಒಂದು ವಿಷಯನ ತಗೊಂಡೋಗ್ಬೇಕು ಮನೆಗೆ. ಆ ಥರದ್ದೊಂದು ಸಿನಿಮಾಗಳಿಗೆ ಕಾಯ್ತಾ ಇರ್ತಾರೆ. ಆ ಥರದ್ದೊಂದು ಸಿನಿಮಾ. ಈ ಸಿನಿಮಾ ನನಗೆ ಸ್ಪೆಷಲ್. ಯಾಕಂದ್ರೆ ಕಾಮಿಡಿಯನ್ಗೆ ಒಂದು ಎಮೋಷನಲ್ ಸ್ಪೇಸ್ ಸಿಗೋದು ತುಂಬಾ ಕಮ್ಮಿ, ಎಲ್ಲ ಸಿನಿಮಾಗಳಲ್ಲಿ ಸಿಗಲ್ಲ. ಇದರಲ್ಲಿ ಕಾಮಿಡಿ ಸಹ ಇದೆ, ಪ್ಲಸ್ ಒಂದು ಎಮೋಷನಲ್ ಆಗಿ ಆಕ್ಟ್ ಮಾಡ್ಲಿಕ್ಕೂ ಸ್ಪೇಸ್ ಇದೆ. ಸೊ ಪರಿಪೂರ್ಣವಾಗಿ ಒಬ್ಬ ನಟನಾಗಿ ಕಾಣಿಸ್ಕೋಬಹುದು ಈ ತರದೊಂದು ಸಿನಿಮಾಗಳಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಸ್ಪೆಷಲ್. ಸೊ ಸಿನಿಮಾ ಖಂಡಿತ ಥಿಯೇಟರ್ ಸದ್ ಮಾಡೇ ಮಾಡುತ್ತೆ. ಆಮೇಲೆ ಜನರ ಮನಸ್ಸಲ್ಲಿ ಉಳಿಯುತ್ತೆ, ಅಷ್ಟು ನಂಬಿಕೆ ಇದೆ. ಸರ್, ಮಾಧ್ಯಮ ಮಿತ್ರರಂತೂ ಯಂಗ್ಸ್ಟರ್ಸ್ ಎಲ್ಲ ಬಂದ್ರು ಅಂದ್ರೆ ಜಗ್ಗಿ ಸರಿಗೆಲ್ಲ ಎಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ರು, ಹೇಳಿದ್ರು ಏನೇನು ಮಾಡ್ಬೋದು ಅಂತ. ಯಂಗ್ಸ್ಟರ್ಸ್ ನಮಗೆ ಗೊತ್ತಿರಲ್ಲ ಯಾವ್ಯಾವ ರೀತಿ ಸಿನಿಮಾನ ತಲುಪಿಸ್ಬೇಕು ಅಂತ. ಸೊ ನೀವೆಲ್ಲ ಇರ್ಬೇಕಾದ್ರೆ ನಮಗೆ ಯಾವುದೇ ಭಯ ಇಲ್ಲ, ನಂಬಿಕೆ ಇದೆ. ಸಿನಿಮಾ ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್, ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಒಳ್ಳೇದಾಗ್ಲಿ ಸಿನಿಮಾದಿಂದ ಅಂತ ಆಶಿಸ್ತಾ ದಿಯಾನ್ ಮಾತಾಡ್ಸೋಣ. ದಿಯಾ ಕೀರ್ತಿ. ಒಂದೇ ಒಂದು ನಿಮಿಷ ಮೇಡಮ್. ಒಂದು ಹೊಸಬನಾಗಿ ನನಗೆ ಒಂದು ಡಿಸಪಾಯಿಂಟ್ ಆಗಿದ್ದ ವಿಚಾರ ಏನು ಅಂದ್ರೆ, ನಾವು ಮೊದಲನೇ ಸಾಂಗ್ ಬಿಡುಗಡೆ ಮಾಡಿದ್ವಿ, ಮಳೆಯಾಗೋ ಮೊದಲೇ ಅಂತ. ಅರ್ಮಾನ್ ಮಲಿಕ್ ಸರ್ ಆಡಿದ್ರು. ಆ ಹಾಡಿಗೆ ಸುಮಾರಷ್ಟು ಜನ ಸರ್ ಹೇಳಿದ್ದು, ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸ್ಬಿಟ್ಟಿದ್ರೆ ಈ ಹಾಡು ಎಲ್ಗೋ ಹೋಗ್ಬಿಟ್ಟಿರೋದು,
ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ, ನಮ್ಮ ಎಡಿಟರ್ಗೆ, ಮತ್ತೆ ಸುಮಾರಷ್ಟು ಜನ ಆರ್ಟಿಸ್ಟ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ಬೇಕಾಗಿದ್ದಂತ ಹಾಡಿದು. ಅವ್ರು ಹಾಡು ಮಾಡಿದ್ದು ಎಲ್ಗೋ ಹೋಗ್ಬಿಟ್ಟಿರೋದು ಅಂದ್ರೆ ಹಂಗಾರೆ ನಾವು ಹೊಸಬ್ರು ಏನು ಮಾಡಬಾರ್ದಾ? ಹೊಸಬ್ರು ಬರಬಾರ್ದಾ? ಹೊಸಬ್ರು ಬೇಕಲ್ವಾ? ಸೊ ಹೊಸಬ್ರೇನೋ ಮಾಡಿದಾರಪ್ಪ, ಅವ್ರು ಗೋಲ್ಡನ್ ಸ್ಟಾರ್ ಗಣೇಶ್ ತರ ಮಾಡಿದ್ದಾರೆ ಅನ್ನೋ ಒಂದು ಕೊಟ್ರೆ ಅದು ನಮಗೆ ಒಂದು ಹೊಗಳಿಕೆ ಆಗತ್ತೆ, ಅದು ನಾವು ಖುಷಿಯಾಗಿ ಸ್ವೀಕರಿಸ್ತೀವಿ. ಆದ್ರೆ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ಬೇಕು ಈ ಸಾಂಗ್ ನ ಚೆನ್ನಾಗಿರುತ್ತೆ ಅಂತ ಅನ್ನೋ ಮನಸ್ಥಿತಿ ಇದೆಯಲ್ಲ ಸರ್. ರಿಪ್ಲೈ ಈಗ ನಮಗೆ ಸರ್, ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ಗಾಗಿರ್ಬೋದು, ಎಡಿಟರ್ಸ್ಗಾಗಿರ್ಬೋದು, ಅವ್ರಿಗೆ ಬಂದಂತ ರೆಸ್ಪಾನ್ಸ್ ಏನ್ ಸರ್? ಅದು ನೀವು ಬರಿಬೇಕು ಸರ್, ಅದು ನಾವು ಅಲ್ಲ ಸರ್. ಅಂದ್ರೆ ನಾವ್ ಹೇಳ್ದಾಗ ಸರ್ ಈಗ ಏನಾಗುತ್ತೆ, ನಮಗ್ ನಾವೇ ಕೊಟ್ಕೊಂಡ್ರೆ ಅದು ನಮಗ್ ನಾವೇ ಬೆಂತಟ್ಕೊಂಡಂಗಾಗತ್ತೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಬರೋ ಎಲ್ಲ ವಿಚಾರಕ್ಕೂ, ಎಲ್ಲ ಕಾಮೆಂಟ್ಗಳಿಗೂ ಪ್ರತಿಕ್ರಿಯಿಸೋಕೆ ಹೋಗಬಾರ್ದು. ನೀ ಇದನ್ನು ಸೀರಿಯಸ್ ಆಗೂ ತೊಗೋಬಾರ್ದು. ನೀನು ಸಂತೋಷ ಪಟ್ಕೊಂಡು ಆರಾಮಾಗಿರು. ಹಂಗೆ ಜಗಳಕ್ಕೆ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಜಗಳ ಮಾಡೋದಿರ್ತದೆ, ಬೇಡಕ್ಕಂತ. ಇಲ್ಲ, ಚಿನ್ನದ ರೇಟು ಬದಲಾಗ್ತಾ ಇರುತ್ತೆ. ಚೆನ್ನಾಗಿ ಮಾಡಿ, ಅದಕ್ಕೆ ಸಂತೋಷ ಬಿಡು. ನೀನು ಕಾಮೆಂಟ್ ಹಂಗೆ ತಗೋಬೇಕಾಗಿಲ್ಲ. ಅದ್ರ ಆಮೇಲೆ ಬರ್ದವ್ರು ಎಲ್ಲರಿಗೂ ಪ್ರತಿಕ್ರಿಯಿಸ್ಕೊಂಡು ಕೂತ್ಕೊಂಡ್ರೆ, ಅಯ್ಯೋ ಬರ್ದವ್ರು ಎಲ್ಲರೂ ಪಿಕ್ಚರ್ ನೋಡ್ಬಿಟ್ಟಿದ್ರೆ ಕನ್ನಡ ಚಿತ್ರರಂಗ ಆಗೋ ಹಂಗಿರೋದು ಮರ. ತಲೆನೇ ಕೆಡಿಸ್ಕೊಬೇಡಿ, ನೀ ಆರಾಮಾಗಿರೋ. ಅದು ಒಳ್ಳೇದು, ಪಾಸಿಟಿವ್ ಆಗ್ತವೆ. ಟೆಕ್ನಿಕಲಿ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಅಂತ ಹೇಳಿದ್ದಾನೆ, ಆಗ್ಲಿ ಬಿಡು, ತಲೆ ಕೆಡಿಸ್ಕೊಬೇಡ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಮಂಜುನಾಥ್. ಏನೇ ನೆಗೆಟಿವ್ ರೆಸ್ಪಾನ್ಸ್ ಬಂದರೂ ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡು ಹೋಗ್ತೀವಿ. ಅದೇ ಜೀವನ, ಅದೇ ಲೈಫು. ಸೊ ನೋ ಹೇಟ್ ರೇಟ್. ಅದಕ್ಕೆ ಯಾರಾದರೂ ಕಮೆಂಟ್ ಮಾಡಲಿ, ಒಳ್ಳೆ ರೀತಿಯಲ್ಲೇ ತಗೊಂಡು ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ PRO ಸರ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂಥ K ಮುನೀಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲ ಅಂದ್ರೆ ಈ ಸಿನಿಮಾ ಇಲ್ಲ, ಈ ಜರ್ನಿ ಇಲ್ಲ. ಸೊ ನಿಮ್ಮ ಮೂಲಕ ಪ್ರೊಡ್ಯೂಸರ್ ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ಸರ್ನ ತುಂಬಾ ಹತ್ರದಿಂದ ಈಗ ನೋಡ್ತಾ ಇದೀನಿ. ನೆಕ್ಸ್ಟ್ ಪಿಕ್ಚರ್ ಮೋಸ್ಟ್ಲಿ ಅವರೇ ಹೀರೋಯಿನ್ ಮಾಡ್ಬೋದಪ್ಪ. ನೋಡಿದ್ರೆ ಈಗ ಗಮನಿಸ್ತಿದ್ದೆ ನಾನು. ಹ್ಞೂ ಸರ್, ನೋಡಿ ಟ್ರೈ ಮಾಡಿ. ಹಂಗಾಗೋ, ನಂಗೆ ಯಾಕೋ ಹಂಗೆ ಅನಿಸ್ತಾ ಇದೆ ಕಣ, ಹುಚ್ಚಾರಾಗಿರೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲವ್ ಸೀಸನ್ಸ್ ನ ಒನ್ ಆಫ್ ದ ಸೀಸನ್ ದಿಯಾ ಏನ್ ಹೇಳ್ತೀರಿ ತಮ್ಮ ಸಿನಿಮಾ ಬಗ್ಗೆ? ಅಲ್ಲಿಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್, ಬಹಳ ಕಲ್ತಿದ್ದೀವಿ ಅವ್ರ ಜೊತೆಲಿ. ನಾವು ಥಿಯೇಟರ್ ಅವ್ರ ಹತ್ರ ಕಲಿಬೇಕಾದ್ರೆ ಆಸ್ ಎ ಪರ್ಸನ್, ಅವರು ಥಿಯೇಟರ್ ಪರ್ಸನ್ ಆಗಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ವಿ ಥಿಯೇಟರಲ್ಲಿ. ಆಸ್ ಎ ಸಿನಿಮಾ ಆರ್ಟಿಸ್ಟ್, ಒಂದು ಕ್ಯಾಮ್ರಾ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಸಿನಿಮಾಗೆ ನಾವು ಥಿಯೇಟರ್ ಮಾಡುವಾಗಲೇ ನಾವು ಅವ್ರ ಜೊತೆ ಇಲ್ಲ, ಇವ್ರನ್ನ ನಮ್ಮ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ನಮಗೆ ಆಗಲೇ ತಲೆಯಲ್ಲಿತ್ತು. ಯಾವಾಗ ನಮಗೆ ನಮ್ಮ ಕೋರ್ಸ್ ಫಿನಿಶ್ ಆಗುತ್ತೆ, ನಂತರ ಕ್ಯಾಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಅಪ್ರೋಚ್ ಮಾಡ್ತೀವಿ ಡೈರೆಕ್ಟರ್ಗೆ. ಸೊ ನಾವು ಸ್ಟೋರಿ ಹೇಳಕ್ ಹೋಗಿದಾಗ ಅವರು, ನಮ್ಗೊಂಥರ ಭಯ ಇತ್ತು, ಹೇಗೆ ತಗೊಳ್ತಾರಾ ಇಲ್ವಾ, ಒಪ್ಕೊಳ್ತಾರಾ ಅನ್ನೋದು ತುಂಬಾ ನನಗೂ ಮತ್ತೆ ಮುಕುಂದ್ ಅವ್ರಿಗೆ ಡೌಟ್ ಇತ್ತು. ನಮ್ಮ ಗುರುಗಳು ಎಲ್ಲೋ ಒಂದ್ ಕಡೆ ಒಪ್ಕೊಳ್ತಾರ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಬಟ್ ಹೋಗಿ ಕತೆ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಪಟ್ರು ಅವರು. ಅಂಡ್ ಅವ್ರು ನಮ್ಮ ಗುರುಗಳಾಗಿ ನಮ್ಮ ಸಿನಿಮಾದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಭಿನಯಿಸೋದು ಬಹಳ ಬಹಳ ಖುಷಿ ಇದೆ ನಮ್ಗೆ. ಹಾಗೆ ಅವರು ಸೆಟ್ಟಲ್ಲಿ ಕೂಡ ಅಷ್ಟೇ, ಬಂದಾಗ ಒಂದು ಹಿರಿಯ ನಟ, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿದೀನಿ ಅನ್ನೋ ಒಂದು ಅಹಂ ಇಲ್ಲ. ಅವರು ಹೊಸಬ್ರೇನೋ ನಮ್ಮ ಜೊತೆಲಿ, ನಾವು ಹೇಗೆ ಡೆಬ್ಯೂ ಸಿನಿಮಾ ಮಾಡ್ತಿದೀವಿ, ಅವರು ಹೊಸಬ್ರೇನೋ ಅನ್ನೋ ಅಷ್ಟು ಸಹಜವಾಗಿದ್ರು ಅವರು ಸೆಟ್ಟಲ್ಲಿ. ಅದು ಬಹಳ ಖುಷಿ ಕೊಡ್ತು ನನಗೆ. ನಾನು ಹತ್ರದಿಂದ ನೋಡಿದಾಗ ಹೀಗೂ ಇರ್ತಾರಾ ಅಂತ ಅನ್ನೋಷ್ಟು. ಸರ್, ತುಂಬಾ ಕಲ್ತಿದೀವಿ ನಿಮ್ಮಿಂದ. ಯಂಗ್ಸ್ಟರ್ಸ್ಗೆ ತುಂಬಾ ತಗೊಳ್ಳುವಂಥದ್ದು ತುಂಬಾ ಇರುತ್ತೆ. ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿ ನಾವು ಇವ್ರ ತರ ಇರಬೇಕು, ಇಷ್ಟೇ ಸಹಜವಾಗಿರ್ಬೇಕು ಅನ್ನೋ ಅಷ್ಟು ಅಂಶಗಳನ್ನ ನಾವು ತಗೊಳ್ಬೇಕು ಯೂಶಲಿ. ಸೊ ಆ ತರ ಸರ್, ನಿಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳನ್ನ ನಾವು ಯಾವಾಗ್ಲೂ ನಾವು ಇನ್ಸ್ಪೈರ್ ಮಾಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಗುರುಗಳು ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒಪ್ಕೊಂಡು ನಮ್ಮ ಸಿನಿಮಾದಲ್ಲಿ ನೀವು ಒಬ್ರು ಪಾರ್ಟ್ ಆಗಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಜಯತೀರ್ಥ ಸರ್, ನಾನು ಅವ್ರನ್ನ ನಮ್ಮ ಸೆಟ್ಟಲ್ಲಿ ನೋಡಿದಾಗ ಒಂಥರ ನನಗೆ ತುಂಬಾ ಇಷ್ಟವಾದ ಸಿನಿಮಾ ಅವ್ರದ್ದು ಬೆಲ್ ಬಾಟಮ್ ಸಿನಿಮಾ. ನನಗೆ ಅದೊಂದು ವಿಭಿನ್ನ ಶೈಲಿಯಾದ ಸಿನಿಮಾ. ನನಗೆ ಅದು ನೋಡಿದಾಗ ಎಷ್ಟು ಚಂದ ಇದೆ, ನನಗೆ
ಬಹಳ ಇಷ್ಟ ನನಗೆ ಅವರ ಡೈರೆಕ್ಷನಲ್ಲಿ. ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂದರೆ ಬೆಲ್ ಬಾಟಮ್ ಸಿನಿಮಾ. ಸರ್ ನೀವು ಕೂಡ ನಮ್ಮ ಸಿನಿಮಾ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ಕೊಂಡು ಇಲ್ಲ ಮಾಡ್ತೀನಿ ಅಂತ ಹೊಸಬ್ರು ಅನ್ನೋ ಒಂದು ಇದಿಲ್ಲದೆ ಬಂದು ಮಾಡಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಗೆ